ಅಂಬೆಗಾಲು ಹಾಕಿದ 2 ತಿಂಗಳ ಮಗು. ಇದೊಂದು ದೈವಲೀಲೆ. ಗಿನ್ನಿಸ್ ಬುಕ್ನಲ್ಲಿ ದಾಖಲಾಗುವ ಸಾಧ್ಯತೆ. ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದು ದೈವ. ಸೃಷ್ಟಿಕರ್ತ ದೇವರ ಲೀಲೆ ಅಪಾರಂಪರ. 12 ಬೆರಳು, ದಪ್ಪದಾದ ಕಿವಿಗಳು, ದೇಹವೊಂದು, ಮುಖ 2, ಅವಳಿ ಜವಳಿ, 4 ಮಕ್ಕಳು ಹೆತ್ತ ತಾಯಿ. ಹೀಗೆ ದೇವರು ನ ಭೂತೋ ನ ಭವಿಷ್ಯತ್ತೋ ಎಂಬಂತೆ ಮಕ್ಕಳನ್ನ ವರದಾನವಾಗಿ ನೀಡ್ತಾನೆ. ಆದರೆ ನಿಪ್ಪಾಣಿ ತಾಲೂಕಿನ ಬೆಡಗಿಹಾಳ ಗ್ರಾಮದ ವೀರ ಯೋಧ ಪುಷ್ಕರಾಜ್ ಹಾಗೂ ಮೋಹಿನಿ ಪಾಟೀಲ್ ದಂಪತಿಗಳಿಗೆ ಜನ್ಮ ನೀಡಿದ 2 ತಿಂಗಳು 20 ದಿನಗಳ ಶಂಭುರಾಜೆ ಎಂಬ ಮಗು ಅಂಬೆಗಾಲು ಹಾಕಿ ಪ್ರತ್ಯಕ್ಷದರ್ಶಿಗಳಿಗೆ ಅಚ್ಚರಿ ಮೂಡಿಸಿದ್ದಾನೆ. ಶಂಭುರಾಜೆ ಪುಷ್ಕರಾಜ್ ಪಾಟೀಲ್. ಈ ಮಗು 28 ಮೇ 2025ರಂದು ಕೊಲ್ಲಾಪುರದ ಆಸ್ಪತ್ರೆಯಲ್ಲಿ ಜನಿಸಿದ್ದು, ಇದಕ್ಕಿದ್ದಂತೆ ಒಂದು ದಿನ ಅನಿರೀಕ್ಷಿತವಾಗಿ ಅಂಬೆಗಾಲು ಹಾಕಿ ಏಳಲು ಪ್ರಯತ್ನಿಸಿದ್ದು ಪ್ರತ್ಯಕ್ಷ ಕಂಡ ಜನತೆಗೆ ಅಚ್ಚರಿಯಾಗಿದೆ. ಸದರಿ ಸುದ್ದಿ ಕೊಲ್ಲಾಪುರ ಜಿಲ್ಲೆಯಷ್ಟೇ ಅಲ್ಲ, ಬೆಳಗಾವಿ ಜಿಲ್ಲೆಯ ಗಡಿ ಭಾಗ ನಿಪ್ಪಾಣಿ ತಾಲೂಕಿನಲ್ಲಿಯೂ ಜಾಲತಾಣಗಳಲ್ಲಿ ಹರಿದಾಡುತ್ತಿದ್ದು ಸರ್ವರಿಗೂ ದಿಗಿಲು ಬಡದಂತಾಗಿದೆ ಎಂದರೆ ತಪ್ಪಾಗಲಾರದು. ಸಾಮಾನ್ಯವಾಗಿ ಯಾವುದೇ ಮಗು ಜನ್ಮ ತಾಳಿದ 10 ರಿಂದ 12 ತಿಂಗಳ ನಂತರ ಅಂಬೆಗಾಲು ಹಾಕಲು ಪ್ರಯತ್ನಿಸುತ್ತದೆ. ಆದರೆ ಈ ಮಗು ಕೇವಲ 2 ತಿಂಗಳು 20 ದಿನಗಳಲ್ಲಿ ಅಂಬೆಗಾಲು ಹಾಕಲು ಪ್ರಯತ್ನಿಸಿದ್ದು, ಮಗುವಿನ ಚಾಣಾಕ್ಷತೆ, ಎದ್ದು ಕಾಣುವ ಹಾಗೂ ಓಡಾಡುವ ಹಂಬಲ ಕಂಡು ಪ್ರತ್ಯಕ್ಷದರ್ಶಿಗಳು ಅತಿ ಕಡಿಮೆ ಅವಧಿಯಲ್ಲಿ ಮಗು ಅಂಬೆಗಾಲು ಹಾಕಲು ಪ್ರಯತ್ನಿಸಿದ ಘಟನೆ ಜಗತ್ತಿನಲ್ಲಿಯೇ ಮೊದಲನೆಯದಾಗಿದ್ದು, ಗಿನ್ನಿಸ್ ಹಾಗೂ ಲಿಮ್ಕಾ ಬುಕ್ನಲ್ಲಿ ನೋಂದಾಯಿಸಬೇಕು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಏನೇ ಆಗಲಿ, ಇದು ಆಶ್ಚರ್ಯಕರ ಸಂಗತಿ ಅಷ್ಟೇ ಅಲ್ಲ, ದೇವರ ವರದಾನ ಎಂಬುದರಲ್ಲಿ 2 ಮಾತಿಲ್ಲ. ಬ್ಯೂರೋ ರಿಪೋರ್ಟ್, ಮಹಾವೀರ್ ಚಿಂಚಣೆ, ಭಾರತ ವೈಭವ ನ್ಯೂಸ್, ನಿಪ್ಪಾಣಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.